ಹಲೋ ಗೈಸ್, ಎಷ್ಟೊಂದು ದಿನ ಆದಮೇಲೆ ಒಂದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲಿದ್ದೀನಿ ಏನು ಎತ್ತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಮಳೆ ಬೇರೆ ಬರ್ತೈತೆ, ಅದಕ್ಕೆ ಗೊಗ್ಗಿನ ಥರ ರೆಡಿ ಆಗಿಬಿಟ್ಟಿದ್ದೀನಿ. ಹಾಸನದಲ್ಲಿದ್ದೀನಿ. ರೋಡು ಹಿಂಗೈತೆ, ವೆರೈಟಿಗೆ ಇದು ಒಂಚೂರು ಪಾಸ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ರೋಡು ಸ್ವಲ್ಪ ಬಿಜಿ ಇತ್ತು, ಅದಕ್ಕೋಸ್ಕರ ನಮ್ಮ ತಾತಂಗೆ ಕಾಲ್ ಮಾಡಿದೆ ರಾತ್ರಿನೇ ಬರೋಕ್ಕೆ ಮುಂಚೆ, ಮಳೆ ಇದೆಯಾ ಅಂತ. ಇಲ್ಲ, ಎಷ್ಟೊಂದು ದಿನ ಆಯಿತು ಮಳೆನೇ ಇಲ್ಲ, ಮಳೆ ಕಾಯ್ತಾ ಇದ್ದೀವಿ ಅಂದರು. ಹಾಸನಕ್ಕೆ ಬಸ್ಸಲ್ಲಿ ಬರ್ತಾ ಇದ್ದಂಗೆ ಶುರು ಏನು ಮಳೆ, ಫುಲ್ಲು ಮಳೆ. ಲೈಟಿಂಗ್ಸ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ. ಮೈಸೂರಲ್ಲಿ ಏನು ನೋಡಿದ್ದು, ಬರ್ರಿ ಹಾಸನಕ್ಕೆ ಈ ದೀಪಾವಳಿ ಟೈಮಲ್ಲಿ ಸಖತ್ತಾಗಿರುತ್ತೆ. ಇವಾಗ ಟಿಕೆಟ್ ತೊಗೊಂಡಿದ್ದೀನಿ. ಆ ಟಿಕೆಟ್ ತೊಗೊಂಡಿರೋದಕ್ಕೆ ಗೂಗಲಲ್ಲೇ ಮ್ಯಾಪ್ ಹಾಕಿದ್ರು. ಅವರೇ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿದ್ರು. ಆ ಟಿಕೆಟ್ಗೆ ಯಾವ ಗೇಟ್ಗೆ ಹೋಗ್ಬೇಕು ಅಂತ 300 ರೂಪಾಯಿ 1000 ರೂಪಾಯಿ ಎರಡು ಟಿಕೆಟ್. 1000 ರೂಪಾಯಿ ಟಿಕೆಟ್ ಪರ್ಚೇಸ್ ಮಾಡಿರೋದ್ರಿಂದ ಈಗ ಅದು 1000 ರೂಪಾಯಿ ಟಿಕೆಟ್ ಗೇಟ್ ಕಡೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಮೊಬೈಲು ಹಾಳಾಗೋಗ್ಬಿಡುತ್ತೆ ಮಳೇಲಿ ಹಿಡ್ದು ಗೈಸ್. ಇದು 300 ರೂಪಾಯಿ ಎಂಟ್ರಿ. ಯಾರ್ಯಾರು 300 ರೂಪಾಯಿ ಟಿಕೆಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅವ್ರಿಗೆಲ್ಲ ಇಲ್ಲಿ ಎಂಟ್ರಿ ಇರುತ್ತೆ. ಇದು ಗೋಲ್ಡ್ ಪಾಸು VVIPಗೆ ಪರ್ ಪರ್ಸನ್ ಒಬ್ರಿಗೆ ಇದು 1000 ರೂಪೀಸ್ ಟಿಕೆಟು. ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ತೊಗೊಂಡಿರೋರು ವಾಟ್ಸಪ್ಪಲ್ಲಿ ತೊಗೋಬೋದು. ಯಾರ್ಯಾರು ಟಿಕೆಟ್ ತೊಗೊಂಡಿಲ್ವೋ ಇಲ್ಲೂ ಬಂದು ತೊಗೋಬೋದು ಗೈಸ್. ಅಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದರೆ ಕೌಂಟ್ರಿಗೆ ಬಂದು ಟಿಕೆಟ್ ತೊಗೊಳ್ಳಿ. ಇಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಂದರೆ ಬೇಕಾದ್ರೆ ಇಲ್ಲೇ ಡೈರೆಕ್ಟಾಗಿ ಬಂದು ಟಿಕೆಟ್ ತೊಗೋಬೋದು. ಅದು ತೊಗೊಂಡಿರೋ ಟಿಕೆಟ್ಗೆ ಇಲ್ಲೊಂದು ಎಂಟರ್ಡ್ ಅಂತ ಒಂದು ಸೀಲ್ ಹೊಡೆಸ್ಕೊಡ್ತಾರೆ. ಇಲ್ಲೇನು ಜನ ಕಾಣಿಸ್ತಾ ಇಲ್ಲ, ಲೈನ್ ಹೋಗ್ತಾ ಇದೆ. ಒಳಗೆ ಹೋಗಿ ನೋಡಬೇಕು. ಮಳೇಲಿ ನೆಂದು ತೊಪ್ಪೆ ಆಗಿಬಿಟ್ಟಿದ್ದೀನಿ. ಸದ್ಯದ ಪರಿಸ್ಥಿತಿ ಮಳೇಲಿ ನೋಡಿ ನೆಂದು ಗಂಟೆಲ್ಲ ತೊಪ್ಪೆ ಆಗ್ಬಿಟ್ಟಿದ್ದೀನಿ. ನಮ್ಮ ತಾತ ಮಳೆ ಇಲ್ಲ 2 ದಿವಸದಿಂದನೂ ಇರಲಿಲ್ಲ, ಒಂಚೂರು ಹನಿ ಹಾಕೋಯ್ತು ಅಷ್ಟೇ. ಮಳೆ ಬೇಕು ಅಂತ ಇದ್ರು. ನಾವು ಬರ್ತಾ ಇದ್ದಂಗೆ ಮಳೆ ತಾನೇ ಬಂದುಬಿಟ್ಟಿದೆ. ಅಮ್ಮನ ದರ್ಶನ ಮಾಡೋಕ್ಕೆ ಬಂದಿದ್ದೀವಲ್ಲ, ಅದಕ್ಕೆ ಬಂದಿದೆ. ಬನ್ನಿ ಹೋಗೋಣ ಒಳಗೆಲ್ಲ ಹೇಗಿದೆ ಏನು ಇತ್ತು ಅಂತ ತೋರಿಸ್ತೀನಿ. ಈಗಲೇ ಎಂಟ್ರಿ ಬಿಟ್ಟಿದ್ದು. ಇಲ್ಲಿ ಇದೆಲ್ಲ 1000 ರೂಪಾಯಿ ಟಿಕೆಟ್ ತೊಗೊಂಡಿರೋರು. ಆಲ್ಮೋಸ್ಟ್ ಏನೊಂದು 50ರಿಂದ 60 ಜನ ಇದ್ದೀವಿ ಸ್ಟಾರ್ಟಿಂಗ್ ನಾವೇ. ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ಫುಲ್ಲು ಜೋರಾಗಿ ಬರ್ತಾಯಿದೆ. ಇವರೆಲ್ಲ 300 ರೂಪೀಸು ಮತ್ತು ನಾರ್ಮಲ್ ಫ್ರೀ ಎಂಟ್ರಿ ಅವರು. ಅಲ್ಲಿಂದ ಬರ್ತಾನೆ ಇದ್ದಾರೆ. ವಯಸ್ಸಾಗಿರೋರು ಅಜ್ಜಿ ತಾತಂದು ಇವರೆಲ್ಲ ರಾತ್ರಿ 12 ಗಂಟೆಗೆ ಬಂದಿರೋದು. ಎಷ್ಟು ಶುದ್ಧ ಇರೋದು, ರಾತ್ರಿ ಶುದ್ಧ ಕೊಡ್ತಾರೆ. ಎಂಟಾರ್ಡ್ ಅಂತ ಮಿಕ್ಕಿದ ಅವರೇ ಮಾಡ್ತಾರೆ. ಇದು ಫಸ್ಟ್ ಡೇ ಆಗಿರೋದ್ರಿಂದ, ಅದು ಇವಾಗಲೇ ಎಂಟ್ರಿ ಇರೋದ್ರಿಂದ ಯಾರು ಜನ ಇಲ್ಲ. ಬೇರೆ ಟೈಮಲ್ಲಿ ಜನ ರಿಚ್ ಆಗ್ತಾರೆ 1000 ರೂಪೀಸು ಅಂದ್ಬಿಟ್ಟು ಇದೆಲ್ಲ ಬ್ಯಾರಿಗೇಟೆಲ್ಲ ಹಾಕಿಸಿದ್ದಾರೆ. ನೋಡಿ ಲೈಟಿಂಗ್ಸು ಇದೆಲ್ಲ ಎಂಟ್ರಿ ದ್ವಾರ. ನಾರ್ಮಲ್ ಟೈಮಲ್ಲಿ ಬಂದರೆ ಇದೇ ದೇವಸ್ಥಾನಕ್ಕೆ ಎಂಟ್ರಿ ದ್ವಾರ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್ ಎಲ್ಲ. ಮಳೆ ಅಂತೂ ಬರ್ತಾನೆ ಇದೆ. ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ನೀವು ಈ ಮರಕ್ಕೆ ಹಾಕಿರೋ ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ತುಂಬ ಇದೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಲಾಸ್ಟಲ್ಲಿ ಒಂದ್ಸಲ ಹಾಕ್ತೀನಿ, ಒಟ್ಟಿಗೆ ಎಡಿಟ್ ಮಾಡಿ. ಫುಲ್ಲು ಗೋಪುರ ಹೂವು ಡೆಕೋರೇಷನ್ ಮಾಡಿದ್ದು ನೋಡಿ. ಆನೆ ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಆ ಕಡೆ ಎಲ್ಲ ಅಲಂಕಾರ ಮಾಡಿರೋದೆಲ್ಲ ತೋರಿಸ್ತೀನಿ. ಇದು ಕಳಸ. ವರ್ಷ ಇದೊಂದು ಕಳಸ ಥೀಮ್ ಇದ್ದೇ ಇರುತ್ತೆ ದೇವಸ್ಥಾನದಲ್ಲಿ. ಫುಲ್ಲು ಒಂದು ರೌಂಡು ಫುಲ್ಲು ಹೂವಲ್ಲೇ ಅಲಂಕಾರ ಮಾಡಿರ್ತಾರೆ. ಅದಾದಮೇಲೆ ಇಲ್ಲಿಂದ ಬಂದರೆ ಇಲ್ಲಿ ಪಕ್ಕದಲ್ಲಿ ಶಿವನ ದೇವಸ್ಥಾನಕ್ಕೆ ಇತ್ತಲ್ಲಿ ಕಡಿಮೆ ಅಷ್ಟೇನು ಡೆಕೋರೇಟ್ ಮಾಡಿಲ್ಲ. ಇದೇ ಹಾಸನಾಂಬ ತಾಯಿಯ ಒರಿಜಿನಲ್ ಗರ್ಭಗುಡಿ. ಇದು ವರ್ಷಕ್ಕೊಂದ್ಸಲ ಓಪನ್ ಆಗೋದು. ಅಲ್ಲಿ ನೋಡಿ ಪಕ್ಕದಲ್ಲಿ 5 ಸರ್ಪದ್ದು ಮಾಡಿದ್ದಾರೆ, ಶಿವಲಿಂಗ ಮಧ್ಯದಲ್ಲಿರೋದು. ನೋಡಿ ಮುಂದೆ ಕಣ್ಣು ಊದಲ್ಲಿ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಫುಲ್ಲು. ನೋಡಿ ಈ ಕಡೆಯಿಂದ ಅಲ್ಲಿಂದ ಜನ ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ತುಂಬ ಜನ ಬರ್ತಾನೆ ಇದ್ದಾರೆ. ನೋಡಿ ಮಳೆ ಅನ್ನೋದು ನೋಡ್ತಾ ಇಲ್ಲ, ಏನೂ ನೋಡ್ತಾ ಇಲ್ಲ. ಫಸ್ಟೇ ಇಷ್ಟು ಕಡಿಮೆ ಇರೋದೆ ನಮ್ಮ ಅದೃಷ್ಟ. 6 ಗಂಟೆಗೆ ಬಿಡ್ತೀನಿ ಅಂದ್ರೆ ಮಳೆ ಅಂತ ಬೇಗ ಬಿಡ್ತಾ ಇದ್ದಾರೆ. ನೋಡಿ ಫುಲ್ಲು ಎಷ್ಟು ನೀಟಾಗಿ ಕಾಣುತ್ತೆ ಮಳೆಲೂ. ಲೈಟಿಂಗ್ಸು ನೀವು ನೈಟ್ ಬಂದರೆ ಲೈಟಿಂಗ್ಸ್ ಮಾತ್ರ ಮಿಸ್ ಮಾಡ್ಕೊಂಡು ಹೋಗಬೇಡಿ. ಬನ್ನಿ ಒಳಗೋಣ. ಗರ್ಭಗುಡಿ ಎಂಟ್ರೆನ್ಸ್ ಹಾಸನ ಶ್ರೀ ಹಾಸನಾಂಬ ಅಂತ ಹಾಕಿದ್ದಾರೆ. ಎಲ್ಲರೂ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಅಮ್ಮನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಭೈರವೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಪಾಸ್ ಮಾಡಿ ನೋಡ್ಕೊಳ್ಳಿ. ಇದು ಒಳಗಡೆಯಿಂದ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮಳೆಯಲ್ಲಿ. ನೋಡಿ ಹೂದಲ್ಲಿ ಫುಲ್ಲು ತಬಲ ದೀಪ, ಆ ಕಡೆ ನೀರು ಬೀಳ್ತಾ ಇರೋ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಫುಲ್ಲು ಹೂವು, ಫುಲ್ಲು ಮಳೆ ಬಿದ್ರೂ
ಒಂಚೂರು ಏನೂ ಆಗ್ದಂಗೆ ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಲಡ್ಡು ಪ್ರಸಾದ ಟಿಕೆಟ್ ಯಾರು ತಗೊಳ್ದಲ್ಲೇ ಬರ್ತಾ ಇದ್ದೀರೋ ಅವ್ರಿಗೆಲ್ಲ ಕಾಸು ಕೊಟ್ಟು ಟಿಕೆಟ್ ತಗೋಬೋದು. ಟಿಕೆಟ್ ಇರೋರು ಇಲ್ಲಿ ಬಂದು ಸ್ಕ್ಯಾನ್ ಮಾಡ್ತಿದ್ರೆ ಒಂದು ಟಿಕೆಟ್ಗೆ 2 ಲಡ್ಡು, ಒಂದು ಇದಕ್ಕೆ 2 ಲಡ್ಡು ಫ್ರೀ ಕೊಡ್ತಾರೆ. 1,000 ರೂಪಾಯಿ ಒಂದು ಟಿಕೆಟ್ ನೋಡಿ. ದೊನ್ನೆ ಪ್ರಸಾದ ಇದು ಫ್ರೀ ಇರುತ್ತೆ. ಯಾವುದೇ ಎಂಟ್ರಿಗೆ ಬಂದ್ರು ಅಷ್ಟೇ, ಟಿಕೆಟ್ ತೊಗೊಂಡ್ಬಂದ್ರು ನಾರ್ಮಲ್ ಎಂಟ್ರಿಗೆ ಬಂದ್ರು ದೊನ್ನೆ ಪ್ರಸಾದ ಅಂತ ದೇವಸ್ಥಾನದ ಪ್ರಸಾದ ದರ್ಶನ ಮಾಡ್ಕೊಂಡು ಈಚೆ ಬರ್ತಾ ಇದ್ದಂಗ್ಲೇ ಪ್ರಸಾದ ಹಂಚ್ತಾ ಇರ್ತಾರೆ. ಖಾರ ಪೊಂಗಲ್ ನಾನು ಎಲ್ಲೂ ತಿನ್ನಲ್ಲ. ಈ ವರ್ಷ ಇಲ್ಲಿ ಬಂದಾಗ ಬಿಟ್ಟರೆ ಈಚೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗೋಗಿತ್ತು ಜೋರಾಗಿ. ಅಲ್ಲಿಂದ ಆಟೋ ತಗೊಂಡು ಹತ್ತಿದ್ದೆ, ಸೀದಾ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡೆ. ಹೋಗ್ತಾ ದಾರಿಲಿ ಒಂದು ಸ್ವಲ್ಪ ಲೈಟಿಂಗ್ಸ್ ನೋಡ್ಕೊಂಡು ಸೀದಾ ಬೆಂಗಳೂರು ಕಡೆ ಬಂದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಬರಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಾಸನಾಂಬೆ.